ಅಂಬೇಡ್ಕರ್ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯ ಸಮಿತಿಯ ನೇತೃತ್ವದಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಬಿದರಹಳ್ಳಿ ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮ ವ್ಯಾಪ್ತಿಯ ಸರ್ವೆ ನಂ. 27ರಲ್ಲಿ ಇರುವ 4 ಎಕರೆ 4 ಗುಂಟೆ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಂಡಿರುವವರ ಹಾಗೂ ಸಂಬಂಧಿತ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಮಿತಿಯ ಪದಾಧಿಕಾರಿಗಳು ಮತ್ತು ಸ್ಥಳೀಯರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಭೂ ಅಕ್ರಮದ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬಿಡಿಎ ಅಧಿಕಾರಿಗಳಿಗೆ ಧಿಕ್ಕಾರ. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬಿಡಿಎ ಅಧಿಕಾರಿಗಳಿಗೆ ಧಿಕ್ಕಾರ. ಅವರ ಅಟ್ಟಹಾಸಕ್ಕೆ ಧಿಕ್ಕಾರ. ಅವರ ಅಹಂಕಾರಕ್ಕೆ. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬಿಡಿಎ ಅಧಿಕಾರಿಗಳಿಗೆ ಧಿಕ್ಕಾರ. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಬಿಡಿಎ ಅಧಿಕಾರಿಗಳಿಗೆ ಧಿಕ್ಕಾರ. ಅವರ ಅಟ್ಟಹಾಸಕ್ಕೆ ಧಿಕ್ಕಾರ. ಸರ್, ಇವತ್ತಿನ ದಿನ ಫ್ರೀಡಂ ಪಾರ್ಕ್ ಅಲ್ಲಿ 23ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಅನಿರ್ದಿಷ್ಟ ಅವಧಿ ಹಗಲು ಇರಳು ಪ್ರತಿಭಟನೆಗೆ ನಾವು ಅನುಮತಿಗೆ ಹಾಕಿದ್ವಿ. ಆದ್ರೆ ಅಧಿಕಾರಿಗಳು ಒಂದೇ ದಿನದಲ್ಲಿ ನಿಮ್ಮೆಲ್ಲಾ ಬೇಡಿಕೆಗಳನ್ನ ಈಡೇರಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದು ನಾವು ಸುಮಾರು ಜನ ಸೇರಿಸಿ ಒಂದು ಹೋರಾಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀವಿ. ಏನ್ ವಿಚಾರ ಅಂದ್ರೆ ಜಿಲ್ಲಾಡಳಿತ ವೈಫಲ್ಯ, ಜಿಲ್ಲಾಡಳಿತ ಬಡವರ ಕೆಲಸ ಮಾಡ್ಕೊಡ್ತಾ ಇಲ್ಲ. ಮುನೇಕೊಳಲ ಸರ್ವೆ ನಂಬರ್ 116ಕ್ಕೆ ಸಂಬಂಧಪಟ್ಟಂಗೆ ಸುಮಾರು 10 ಎಕರೆ 16 ಗುಂಟೆ ಜಮೀನು ದಲಿತರದಾಗಿದ್ದು ನೈಜ ವರದಿ ಪ್ರಕಾರ ಆ ಜಮೀನನ್ನ ಖಾತೆ ಬದಲಾವಣೆ ಮಾಡಿ ದಲಿತರ ಹೆಸರು ಖಾತೆ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಕೊಡಿಗೆಹಳ್ಳಿ ಗ್ರಾಮದ ಬಿಡಿಎ ಸುಮಾರು 15,000ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲೇಷನ್ ಮಾಡೋದಕ್ಕೆ ಬಿಡಿಎ ಅಧಿಕಾರಿಗಳು ಹೆಚ್ಚು ಮನೆಗಳನ್ನ ಬಿಡಿಎ ಅಧಿಕಾರಿಗಳು ಡೆಮಾಲೇಷನ್ ಮಾಡೋದನ್ನ ಖಂಡಿಸಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಮನೆ ಕೆಡವೋದಕ್ಕೆ ಬಿಡಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು ಅವ್ರ ಪರವಾಗಿ ನಿಂತ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಈ ಒಂದು ಹೋರಾಟ. ಅದ್ರ ಜೊತೆಗೆ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ 4 ಎಕರೆ ಜಮೀನನ್ನ ಬಡವರು ನಿವೇಶನಗಳು ಮಾಡಿರೋಂತ ನಿವೇಶನಗಳು ಅಂತ ಹೇಳ್ಬಿಟ್ಟು ಮೀಸಲಿಟ್ಟಿರೋಂತ ಜಮೀನ ಕೆಲವು ಭೂಗಳರು ಬಲವಂತವಾಗಿ ಒತ್ತುವರಿ ಮಾಡ್ಕೊಂಡಿರೋದನ್ನ ಖಂಡಿಸಿ ಮತ್ತೆ ಇಂತ ಹಲವಾರು ಸಮಸ್ಯೆಗಳನ್ನ ಈಡೇರಿಸಬೇಕು. ಮತ್ತೆ ನಮ್ಮ ಗುಂಜೂರು ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ 220/7 ಅಲ್ಲಿನೂ ಬಡವರ ಜಮೀನ್ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಕಬಳಿಸಿರೋದನ್ನ ಖಂಡಿಸಿ ಇವತ್ತಿನ ದಿನ ಇಂತ ಹಲವಾರು ಸಮಸ್ಯೆಗಳನ್ನ ಈಡೇರಿಸಲು ಒತ್ತಾಯಿಸಿ ನಮ್ಮ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತಾ ಇದೀವಿ. ಮುಂಚೆ ಈ ವಿಚಾರವಾಗಿ ಮನವಿ ಏನಾದ್ರು ಕೊಟ್ಟಿದೀವಿ, ಹೋರಾಟಗಳು ನಡೆದಿದೆ ಸರ್. ಈ ಸರಿ ಮಾಡಿಲ್ಲ ಅಂದ್ರೆ ಅಧಿಕಾರಿಗಳ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಿ. ಬಿಡಿಎ ಅಧಿಕಾರಿಗಳು ಬರ್ತಾರೆ, ಎಸಿ ಅವರು ಬರ್ತಾರೆ, ಡಿಸಿ ಅವರು ಬರ್ತಾರೆ ಸರ್. ಥ್ಯಾಂಕ್ ಯು.